ಅಜ್ಜ, ಓ ಅಜ್ಜ ಎಂದು ಕೂಗುತ್ತಾ ಪಂಕಜ ಹೊರಗಿನಿಂದ ಓಡಿ ಬಂದ್ಲು. ಯಾಕೆ ಮರಿ ಇಷ್ಟು ಕೂಗ್ತಿದ್ದೀಯಲ್ಲ ಅಜ್ಜ ಕೇಳಿದ್ರು. ಇಲ್ಲಿ ನೋಡು, ನನ್ನ ಹತ್ರ ಏನಿದೆ. ಪಂಕಜ ತನ್ನ ಕೈಲಿದ್ದ ಪೆನ್ನನ್ನು ತೋರಿಸುತ್ತಾ ಅಜ್ಜನ ಕುತೂಹಲವನ್ನು ಹೆಚ್ಚಿಸಿದ್ಲು. ಎಲ್ಲಿತ್ತಮ್ಮ ಪೆನ್ನು? ಯಾರು ಕೊಟ್ಟಿದ್ದು? ಅಜ್ಜ ಅಚ್ಚರಿಯಿಂದ ಕೇಳಿದ್ರು. ಅದರ ವಿಷಯ ಆ ಬಳಿಕ ಹೇಳ್ತೀನಿ ಅಜ್ಜ, ಮೊದಲು ನನಗೊಂದು ಒಳ್ಳೆ ಕತೆ ಹೇಳು. ಪಂಕಜ ಒತ್ತಾಯ ಮಾಡಿದ್ಲು. ಆಯಿತು ಮರಿ, ಚಿತ್ತಗೊಟ್ಟು ಕೇಳು, ಆಮೇಲೆ ನಿನ್ನ ಪೆನ್ನಿನ ಕತೆ ಹೇಳುವೆ ಅಂತೆ, ಆಯ್ತಾ? ಅಜ್ಜ ಕತೆ ಹೇಳಲು ಒಪ್ಪಿದ್ದರಿಂದ ಪಂಕಜ ಸಂತೋಷದಿಂದ ಕುಣಿದಾಡಿಬಿಟ್ಲು. ಅಜ್ಜ ಕತೆ ಪ್ರಾರಂಭಿಸಿದ್ರು. ಒಂದೂರಲ್ಲಿ ಪ್ರಭಾಕರನೆಂಬ ಹುಡುಗ ಇದ್ದ. ಅವನಿಗೆ ಅಪ್ಪ, ಅಮ್ಮ ಹಾಗೂ ಒಬ್ಬಳು ಪುಟ್ಟ ತಂಗಿ ಇದ್ಲು. ಇವರೆಲ್ಲ ಅವನನ್ನು ಪ್ರೀತಿಯಿಂದ ಪ್ರಭು ಪ್ರಭು ಅಂತ ಕರೀತಿದ್ರು. ಪ್ರಭು ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದ. ಅವನೊಬ್ಬ ಜಾಣ ವಿದ್ಯಾರ್ಥಿ, ಗುರುಗಳ ಅಚ್ಚುಮೆಚ್ಚಿನ ಶಿಷ್ಯ. ಅವನು ಒಂದು ದಿನವೂ ಶಾಲೆ ತಪ್ಪಿಸಿದವನಲ್ಲ. ಗುರುಗಳು ಹೇಳಿದ್ದನ್ನು ಬಹು ಆಸ್ಥೆಯಿಂದ ಮಾಡ್ತಾ ಇದ್ದ. ಹೀಗಾಗಿ ಅಭ್ಯಾಸದಲ್ಲೂ ಅವನೇ ಮುಂದು. ಒಮ್ಮೆ ಪ್ರಭಾಕರನಿಗೆ ಶಾಲೆಯನ್ನು ಬಿಡುವ ಪ್ರಸಂಗ ಬಂತು. ಪ್ರಭಾಕರನ ತಂದೆ ಕಾಂತಪ್ಪ ಇದ್ದಕ್ಕಿದ್ದಂತೆ ಕಾಯಿಲೆಯಿಂದ ಹಾಸಿಗೆ ಹಿಡಿದ್ಬಿಟ್ರು. ತಾಯಿ ಅವರ ಆರೈಕೆಗೆ ನಿಂತಳು. ತಂಗಿ ಇನ್ನೂ ಚಿಕ್ಕವಳು. ಹೀಗಾಗಿ ಮನೆಯ ಖರ್ಚು ವೆಚ್ಚಕ್ಕೆಲ್ಲ ದುಡಿಯುವವರೇ ಇಲ್ಲದಂತಾಯಿತು. ಮನೆಯಲ್ಲಿ ಬಡತನ ಹೊಕ್ಕಿತು. ಒಂದು ಕಾಲದಲ್ಲಿ ಧರ್ಮಚಿತ್ರವಾಗಿದ್ದ ಕಾಂತಪ್ಪನವರ ಮನೆಯಲ್ಲಿ ತುತ್ತು ಅನ್ನಕ್ಕೂ ಗತಿ ಇಲ್ಲದಂತಾಯಿತು. ಕಾಂತಪ್ಪ ಒಬ್ಬ ನಿಷ್ಠಾವಂತ ದುಡಿಮೆಗಾರ. ದೀನ ದಲಿತರಿಗೆಲ್ಲ ದಾನ ಧರ್ಮ ಮಾಡಿ ಅವರ ಪಾಲಿನ ದಯಾಮೂರ್ತಿಯಾಗಿದ್ದ. ಅವರ ಔದಾರ್ಯ ಗುಣದ ದುರ್ಲಾಭ ಪಡೆದ ಕೆಲವರು ಅವರಿಗೆ ಮೋಸ ಮಾಡಿದ್ರು. ಅವರ ಆಸ್ತಿ ಇರುವೆ ಹತ್ತಿದ ಸಕ್ಕರೆಯಂತೆ ದಿನ ದಿನ ಕರಗ್ತಾ ಹೋಯಿತು. ಇದೆಲ್ಲ ದನಕನಕ ದುಷ್ಟ ಜನರ ಕೈ ಸೇರ್ತು. ಪ್ರಭಾಕರನಿಗೆ ಮನೆಯ ದುಸ್ಥಿತಿ ಕಂಡು ದುಃಖವಾಗ್ತಿತ್ತು. ತಾನು ದುಡಿಯದೆ ಉಳಿದವರ ಹಸಿವು ಹೆಂಗಿಸಲಾರದು ಅಂತ ತಿಳಿದ. ಶಾಲೆ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಎಲ್ಲಾದರೂ ಕೆಲಸ ಹಿಡಿಯಲು ತೀರ್ಮಾನಿಸಿದ. ಚೆನ್ನಾಗಿ ಓದಬೇಕು, ಓದಿ ಜಾಣನಾಗಬೇಕು ಅಂದ್ಕೊಂಡಿದ್ದ ಅವನ ಕನಸೆಲ್ಲ ನುಚ್ಚು ನೂರಾಯಿತು. ಒಂದಿನ ಅವನು ಶಾಲೆಗೆ ಹೋಗುವುದಾಗಿ ಹೇಳಿ ಕೆಲಸ ಹುಡ್ಕೊಂಡು ಹೊರಟ. ಒಬ್ಬ ಜಮೀನ್ದಾರನಲ್ಲಿ ಕೆಲಸಕ್ಕೂ ಸೇರಿಕೊಂಡ. ಪ್ರಭಾಕರ ತನಗೆ ವಹಿಸಿದ ಕಾರ್ಯವನ್ನು ಶಿಸ್ತು ಹಾಗೂ ನಿಷ್ಠೆಯಿಂದ ಮಾಡ್ದ. ಸಾಹುಕಾರರು ಅವನ ನಿಷ್ಠೆ ವಿನಯಶೀಲತೆಯನ್ನು ಮೆಚ್ಚಿದ್ರು. ದಿನವಿಡೀ ದುಡಿದು ಅವನ ಮೈಕೈಯೆಲ್ಲ ನೋಯ್ತಿತ್ತು. ಆದರೂ ಮೊದಲ ದಿನದ ದುಡಿಮೆಯ ಹಣವನ್ನು ಎಣಿಸಿದಾಗ ಅವನಿಗೆ ಹಿಡಿಯಲಾರದಷ್ಟು ಸಂತೋಷವಾಯಿತು. ಆ ಹಣವನ್ನು ತಾಯಿಯ ಕೈಗೆ ಕೊಟ್ಟ. ಅದನ್ನು ಸ್ವೀಕರಿಸಿದಾಗ ತಾಯಿಯ ಕರುಳು ಚುರ್ರಂತು. ಗಲ್ಲದ ಮೇಲೆ ಬಿಸಿಯಾದ ಕಣ್ಣೀರು ಉದುರಿದವು. ಪ್ರಭಾಕರ ಮರುದಿನ ಮತ್ತೆ ಕೆಲಸಕ್ಕೆ ಹೋದ. ಹೊಲದಲ್ಲಿ ನಟ್ಟು ಕಡಿಯುತ್ತಿದ್ದ. ಮಣ್ಣನ್ನು ಅಗಿಯುತ್ತಾ ಮುಂದೆ ಮುಂದೆ ಸಾಗ್ತಾ ಇದ್ದಾಗ ಒಮ್ಮೆಲೆ ಎಂದು ಸದ್ದಾಯಿತು. ಕುತೂಹಲದಿಂದ ಮಣ್ಣನ್ನು ಕೆದಕಿ ನೋಡಿದಾಗ ಅಲ್ಲೊಂದು ಅಚ್ಚರಿ ಕಾದಿತ್ತು. ಒಂದು ಹಿತ್ತಾಳೆ ತಪ್ಪಲೆಯ ತುಂಬ ಚಿನ್ನದ ನಾಣ್ಯಗಳು ತುಂಬಿದ್ವು. ಅದನ್ನು ಹೊತ್ತುಕೊಂಡು ಹೊಲದ ಮಾಲೀಕನ ಬಳಿ ಓಡಿ ಬಂದ. ಸಾಹುಕಾರನಿಗೆ ಇದನ್ನೆಲ್ಲ ಕಂಡು ಹಿಡಿಯಲಾರದಷ್ಟು ಸಂತೋಷ ಆಯಿತು. ಸಾಹುಕಾರ ಪ್ರಭಾಕರನನ್ನ ಪ್ರಶ್ನಾರ್ಥಕವಾಗಿ ನೋಡಿದ. ಇದು ನಿಮ್ಮ ಹೊಲದಲ್ಲಿತ್ತು, ಪ್ರಭಾಕರ ಉತ್ತರಿಸಿದ್ದ. ಸಾಹುಕಾರರು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿದ್ರು. ಅವನ ಬೆನ್ನು ತಟ್ಟಿ ತಾಯಿಯನ್ನ ಕರೆದುಕೊಂಡು ಬರಲು ಹೇಳಿದರು. ಹುಡುಗನ ಗುಣವನ್ನು ಕೊಂಡಾಡಿ ಅವನ ತಾಯಿಗೆ ಸಾಹುಕಾರರು ಕೆಲವು ಚಿನ್ನದ ನಾಣ್ಯಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಸಾಹುಕಾರ್ರೆ, ಇದೆಲ್ಲ ಏನು? ತಾಯಿ ಚಿನ್ನವನ್ನು ಸ್ವೀಕರಿಸಲು ಹಿಂಜರಿದ್ಲು. ಇಲ್ಲಮ್ಮ, ಇದನ್ನು ನಿನಗೆ ದಾನ ಅಂತ ಕೊಡ್ತಿಲ್ಲ. ನಿಮ್ಮ ಮಗನ ಪ್ರಾಮಾಣಿಕತೆಗೆ ಕೊಡುವ ಬಹುಮಾನ ಅಂತ ತಿಳಿದು ಸ್ವೀಕರಿಸಬೇಕು ಅಂದಾಗ ಅವಳು ಅನಿವಾರ್ಯವಾಗಿ ಸ್ವೀಕರಿಸಬೇಕಾಯಿತು. ಚಿನ್ನದ ನಾಣ್ಯಗಳಿಂದ ಪ್ರಭಾಕರನ ಬಾಳಿನಲ್ಲಿ ಹೊಸ ಬೆಳಕು ಮೂಡಿತು. ಕಾಂತಪ್ಪನವರನ್ನ ದೊಡ್ಡ ವೈದ್ಯರಲ್ಲಿ ತೋರಿಸಿದ್ರು. ಅವರು ಗುಣಮುಖರಾಗಿ ಮೊದಲಿನಂತಾದ್ರು. ಕೈಬಿಟ್ಟು ಹೋಗಿದ್ದ ಎಲ್ಲ ಆಸ್ತಿಯನ್ನ ಮರಳಿ ಪಡೆದ್ರು. ಆರ್ಥಿಕ ಸ್ಥಿತಿ ಮೊದಲಿನಂತಾಯಿತು. ಪ್ರಭಾಕರ ತನ್ನ ಓದನ್ನ ಮತ್ತೆ ಮುಂದುವರಿಸಿ ಜಾಣ ವಿದ್ಯಾರ್ಥಿ ಅನ್ಸ್ಕೊಂಡ. ನನ್ನ ಕತೆ ಮುಗೀತು. ಇನ್ಮೇಲೆ ನಿನ್ನ ಪೆನ್ನಿನ ಕತೆ ಹೇಳು ಮರಿ. ಅಜ್ಜ ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದ್ರು. ಪಂಕಜ ತನ್ನ ಕೈಯೊಳಗಿದ್ದ ಪೆನ್ನನ್ನು ನೋಡುತ್ತಾ ತನ್ನ ಕಥೆಯನ್ನು ಪ್ರಾರಂಭಿಸಿದ್ಲು. ಅವಳ ಮುಖ ಅರಳಿತು. ಕಣ್ಣಲ್ಲಿ ತೃಪ್ತಿಯ ಛಾಯೆ ಎದ್ದು ಕಾಣುತ್ತಿತ್ತು. ಅಜ್ಜ, ನಾವೆಲ್ಲ ಗೆಳತಿಯರು ಸೇರಿಕೊಂಡು ಶಾಲೆಯ ಮೈದಾನದಲ್ಲಿ ಆಟ ಆಡ್ತಾ ಇದ್ವಿ. ಚೆಂಡಿನಾಟ ಆಡುತ್ತಿದ್ದಾಗ ನೆಲದ ಮೇಲೆ ಏನೋ ಹೊಳೆದಂತಾಯಿತು. ಮತ್ತಷ್ಟು ಹತ್ತಿರ ಹೋಗಿ ನೋಡಿದರೆ ಅದೊಂದು ಗಡಿಯಾರ ಆಗಿತ್ತು. ಅದನ್ನು ತೆಗೆದುಕೊಂಡು ಹೋಗಿ ನಮ್ಮ ಟೀಚರ್ ಕೈಯಲ್ಲಿ ಕೊಟ್ಟೆ. ಗಡಿಯಾರ ಯಾರದ್ದಿರಬಹುದೆಂದು ವಿಚಾರಿಸಿದಾಗ ಸುಶೀಲಾ ಮೇಡಮ್ ಬಂದರು. ಅದು ತಂದು ಅಂತ ಹೇಳಿದರು. ಸುಶೀಲಾ ಟೀಚರ್ಗೆ ಸಂತೋಷ ಆಯಿತು.
ನನ್ನನ್ನು ಹತ್ತಿರ ಕರೆದು ಬೆನ್ನು ತಟ್ಟಿದ್ರು. ತಮ್ಮ ಬಳಿಯಿದ್ದ ಈ ಪೆನ್ನನ್ನು ಬಹುಮಾನವಾಗಿ ನೀಡಿದರು. ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಪ್ರಥಮ ವರ್ಗದಲ್ಲಿ ಪಾಸಾಗೆಂದು ಹೇಳಿದರು. ಕಥೆಯನ್ನು ಹೇಳುತ್ತಿದ್ದ ಅಜ್ಜನ ಕಣ್ಣಲ್ಲಿ ಹರುಷದ ಕಣ್ಣೀರು ಹರಿತು. ನೀನು ನನ್ನ ಮುದ್ದಿನ ಮೊಮ್ಮಗಳಲ್ವೇ ಎಂದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ್ರು. ಅಜ್ಜ, ನನ್ನ ಪೆನ್ನಿನ ಕತೆ ನೀನು ಹೇಳಿದ ಪ್ರಭಾಕರನ ಕತೆ ಎರಡೂ ಒಂದೇ ಅಲ್ವೇ ಅಂದಾಗ, ಹೌದಮ್ಮ ಹೌದು, ಎರಡೂ ಒಂದೇ ಎನ್ನುತ್ತಾ ಅಜ್ಜ ಪಂಕಜಾಳ ಕೆನ್ನೆಗೆ ಮುದ್ದು ಕೊಟ್ಟರು.